ಸ್ವಾಮಿ ದೇವಸ್ಥಾನ ಬೇಲೂರು, ಬೇಲೂರು ಹೇಳಿಲ್ಲ. ನೆಕ್ಸ್ಟ್ 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 ಈ ದೇವಸ್ಥಾನವನ್ನು ಗುರುತಿಸಿ, ಈ ದೇವಸ್ಥಾನವನ್ನು ಗುರುತಿಸಿ. ಹಾ, ಶೃಂಗೇರಿ. ಶೃಂಗೇರಿ ಸರಿಯಾದ ಉತ್ತರ. ಚಿತ್ರ. ಓಕೆ, ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್. ಈ ಒಂದು ಐತಿಹಾಸಿಕ ಕಟ್ಟಡವನ್ನು ಗುರುತಿಸಿ, ಈ ಒಂದು ಐತಿಹಾಸಿಕ ಕಟ್ಟಡವನ್ನು ಗುರುತಿಸಿ. ಯಾರಾದ್ರೂ ಹೇಳ್ತೀರಾ? ಹೇಳು. ಕೊಡಿ ಕೊಡಿ, ಅವ್ರಿಗೆ ಕೊಡ, ಮೈ ಕೊಡ್ಬೇಕು. ಕೆಂಪು ಕೋಟೆ. ಅಲ್ಲ, ತಪ್ಪಾದ ಉತ್ತರ. ಕೆಂಪು ಕೋಟೆ ಏನಿಲ್ಲ. ಮುಂಬೈನು ಕೂಡ ಅಲ್ಲ, ಸಾರಿ. ನೆಕ್ಸ್ಟ್. ಓಕೆ, ನೋ ಚಾನ್ಸ್. ಇದು ರಾಜಸ್ಥಾನದಲ್ಲಿ ಜಯಪುರದಲ್ಲಿರ್ತಕ್ಕಂಥ ಹವಾ ಮಹಲ್. ಹೇಳಿ. ನೆಕ್ಸ್ಟ್ 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 ನೆಕ್ಸ್ಟ್. ಈ ಒಂದು ಕಟ್ಟಡವನ್ನು ಗುರುತಿಸಿ. ಎಲ್ಲಿದೆ ಅಂತ ಹೇಳಬೇಕು, ಹೆಸರು ಹೇಳಬೇಕು. ಆಗ್ರಾ. ಹಂಗೆ ಹೇಳಂಗಿಲ್ಲ, ಹೇಳಿದ್ದೀನಿ, ಎದ್ದಿಲ್ಬೇಕು. ಯಾರು ಎದ್ದಿಲ್ತೀರಾ? ಯಾರು ಹೇಳಲ್ಲ. ಈ ಕಡೆ ಯಾರು ಹೇಳ್ತೀರಾ? ಹೇಳಿ ಸರ್. ಆಗ್ರಾ ತಪ್ಪಾದ ಉತ್ತರ. ತಾಜ್ ಮಹಲ್ ಅಲ್ಲ. ನೆಕ್ಸ್ಟ್. ಬಿಜಾಪುರನು ಕೂಡ ಅಲ್ಲ, ಸಾರಿ. ಇದು ದಿಲ್ಲಿಯ ಐತಿಹಾಸಿಕ ಜಾಮಾ ಮಸೀದಿ. ನೆಕ್ಸ್ಟ್. ಈ ಕಟ್ಟಡವನ್ನು ಗುರುತಿಸಿ. ಎದ್ದಿಲ್ಬೇಕು. ಇಸ್ಕಾನ್ ಟೆಂಪಲ್. ಅದು ಹಂಗ್ ಮಾಡಮ್ಮ. ಇಸ್ಕಾನ್ ಟೆಂಪಲ್. ಬೆಂಗಳೂರಿನ ಇಸ್ಕಾನ್ ಟೆಂಪಲ್ ಸರಿಯಾದ ಉತ್ತರ. ನೆಕ್ಸ್ಟ್ 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 ಕ್ವಶನ್. ಈ ಒಂದು ಚರ್ಚ್ ಅನ್ನು ಗುರುತಿಸಿ. ಈ ಕಡೆ ಈ ಕಡೆ ಫಸ್ಟ್, ಈ ಕಡೆ ಪ್ರಿಫರೆನ್ಸ್, ಫಸ್ಟ್ ಪ್ರಿಫರೆನ್ಸ್ ಈ ಕಡೆ. ಹೇಳಿ. ಹೆಸರು ಗೊತ್ತಿದೆಯಾ? ಫಿಲೋಮಿನಾ. ಸೇಂಟ್ ಫಿಲೋಮಿನಾ ಚರ್ಚ್, ಮೈಸೂರು. ಸೇಂಟ್ ಫಿಲೋಮಿನಾ ಚರ್ಚ್. ನೆಕ್ಸ್ಟ್. ಇವರನ್ನು ಗುರುತಿಸಿ. ಟ್ರಿಬ್ಯೂಟ್ ಟು ಇಂಡಿಯಾಸ್ ಫಸ್ಟ್ ವುಮೆನ್ ಆಸ್ಟ್ರೋನಾಟ್ ಇನ್ ಸ್ಪೇಸ್. ಯಾರು ಯಾರು ಹೇಳ್ಬೋದು? ಅಲ್ಲಿ ಕಲ್ಪನಾ ಚಾವ್ಲಾ. ಯಾರು? ಕಲ್ಪನಾ ಚಾವ್ಲಾ. ವೆರಿ ಗುಡ್. ಕಲ್ಪನಾ ಚಾವ್ಲಾ ನಮ್ಮ ದೇಶಕ್ಕೆ ಹುತಾತ್ಮರಾದರು. ಇವರನ್ನು ಗುರುತಿಸಿ. ಯಾರು ಗುರುತಿಸ್ತೀರಾ? ಇವರನ್ನು ಹೇಳಿ. ಇಂದಿರಾ ಗಾಂಧಿ. ಎಲ್ಲ ಇಂದಿರಾ ಗಾಂಧಿ ಅಂದಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಯಾರು? ಅಲ್ಲಿ ಪೇರೆಂಟ್ಸ್. ಪ್ರತಿಭಾ ಪಾಟೀಲ್. ನಮ್ಮ ದೇಶದ ಪ್ರಥಮ ಮಹಿಳಾ ರಾಷ್ಟ್ರಪತಿ. ನಮ್ಮ ದೇಶದ ಪ್ರಥಮ ಮಹಿಳಾ ರಾಷ್ಟ್ರಪತಿ. ನೆಕ್ಸ್ಟ್. ಇವ್ರು ಯಾರು? ಅಲ್ಲಿ ಎದ್ದಿದ್ರು. ಅಲ್ಲಿ ಕೈ ಎತ್ತಂಗಿಲ್ಲ, ಎದ್ದಿರ್ಬೇಕು. ಯಾರು? ಈಗ ಹಾಲಿ ಇರುವಂತಹ ರಾಷ್ಟ್ರಪತಿಗಳು ಶ್ರೀಮತಿ ದ್ರೌಪದಿ ಮುರ್ಮು. ಶ್ರೀಮತಿ ದ್ರೌಪದಿ ಮುರ್ಮು. ಓಕೆ, ಈಗ ಕ್ವಿಜ್ ಕ್ವಶನ್ಸ್. ಬೆಳ್ಳಿ ಸಮುದ್ರದಲ್ಲಿ ಕಪ್ಪು ಸೂರ್ಯ. ನಾನು ಯಾರು? ಎದ್ದಿಲ್ಲ. ಯಾರು ನೋಡಿ ನೋಡಿ. ಇಲ್ಲ, ಯಾರು ಹೇಳಿದ್ರು ಕಣ್ಣ ಅನ್ನೋದು? ಎಲ್ರು ಹೇಳ್ಬಾರ್ದು. ಎದ್ದಿಲ್ಬೇಕು. ಹೇಳಿ. ಇಲ್ಲ ಹೇಳು. ಕಣ್ಣು ಸರಿಯಾದ ಉತ್ತರ. ನೆಕ್ಸ್ಟ್ ನೆಕ್ಸ್ಟ್. ಅಣ್ಣ ತಮ್ಮಂದಿರು, ಒಬ್ಬ ನೀರಲ್ಲಿ ತೇಲ್ತಾನೆ, ಒಬ್ಬ ಮುಳುಗ್ತಾನೆ, ಒಬ್ಬನು ಕರುತ್ತಾನೆ. ಅಲ್ಲಲ್ಲಿ ಇವರು ಫಸ್ಟ್. ಎಸ್. ಅಡಿಕೆಯಲ್ಲಿ ಸುಣ್ಣ. ಸರಿಯಾದ. ನೆಕ್ಸ್ಟ್ ನೆಕ್ಸ್ಟ್ ನೆಕ್ಸ್ಟ್. ಇಲ್ಲ. ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ರಾಜ್ಯ ಯಾವುದು? ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ರಾಜ್ಯ ಮೇಘಾಲಯದಲ್ಲಿರುವಂತಹ ಚಿರಾಪುಂಜಿ. ಸರಿಯಾದ ಉತ್ತರ. ಎರಡು ಉತ್ತರಗಳನ್ನು ಸರಿ ಹೇಳಿದ್ದಾರೆ. ನೆಕ್ಸ್ಟ್. ಸೌರಮಂಡಲದ ಅತಿ ದೊಡ್ಡ ಗ್ರಹ ಯಾವುದು? ಇಲ್ಲಿ ಗುರು ಗ್ರಹ. ಹೆಸರು? ಸರಿಯಾದ ಉತ್ತರ. ಸೂಪರ್. ನೆಕ್ಸ್ಟ್ ನೆಕ್ಸ್ಟ್. ವಿಶ್ವದ ಅತಿ ಚಿಕ್ಕ ದೇಶ ಯಾವುದು? ವಿಶ್ವದ ಅತಿ ಚಿಕ್ಕ ದೇಶ ಯಾವುದು? ಅಲ್ಲಲ್ಲಿ. ಜಪಾನ್. ತಪ್ಪಾದ ಉತ್ತರ. ನೆಕ್ಸ್ಟ್. ಲಾಸ್ಟ್ ಚಾನ್ಸ್. ಶ್ರೀಲಂಕಾ ಕೂಡ ತಪ್ಪಾದ ಉತ್ತರ. ವ್ಯಾಟಿಕನ್ ಸಿಟಿ ಇಸ್ ರೈಟ್ ಆನ್ಸರ್. ಜಗತ್ತಿನ ಅತ್ಯಂತ ಚಿಕ್ಕ ದೇಶ ಯಾವುದು? ವ್ಯಾಟಿಕನ್ ಸಿಟಿ. ನೆಕ್ಸ್ಟ್ ಕ್ವಶನ್. ಕರ್ನಾಟಕ ಸರ್ಕಾರ ನೀಡುವ ಅತ್ಯುನ್ನತ ಪ್ರಶಸ್ತಿ ಯಾವುದು? ಕರ್ನಾಟಕ ಸರ್ಕಾರ ನೀಡುವ ಅತ್ಯುನ್ನತ ಪ್ರಶಸ್ತಿ. ಎದ್ದಿರ್ಬೇಕು. ತಪ್ಪಾದ ಉತ್ತರ. ಒನ್ ಚಾನ್ಸ್. ಕರ್ನಾಟಕ ರತ್ನ ಪ್ರಶಸ್ತಿ. ಸರಿಯಾದ ಉತ್ತರ. ಕರ್ನಾಟಕ ರತ್ನ ಪ್ರಶಸ್ತಿ. ನೆಕ್ಸ್ಟ್. ಆಂಧ್ರ ಪ್ರದೇಶದ ರಾಜಧಾನಿ ಯಾವುದು? ಅಮರಾವತಿ. ಸರಿಯಾದ ಉತ್ತರ. ಎಷ್ಟು ಉತ್ತರ ಕೊಟ್ಟಿದ್ದಾರೆ? ಎರಡು ಕೊಟ್ಟಿದಾರ. ಸರಿಯಾದ ಉತ್ತರ ಎರಡಾಗಿದೆ. ಎಲ್ಲರೂ ಎರಡನೇ ಆಗಿರೋದು.
ಹಾ ತಪ್ಪಾದ ಉತ್ತರ ಸರ್ ಹೇಳಿ. ಹಿಮಾಚಲ ಪ್ರದೇಶ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ಭಾರತದ ಅತಿ ಚಿಕ್ಕ ಕೇಂದ್ರಾಡಳಿತ ಪ್ರದೇಶ ಯಾವುದು? ವಿಚ್ ಇಸ್ ದ ಸ್ಮಾಲೆಸ್ಟ್ ಯೂನಿಯನ್ ಟೆರಿಟರಿ ಇನ್ ಇಂಡಿಯಾ? ಎಸ್. ಪಾಂಡಿಚೇರಿ. ತಪ್ಪಾದ ಉತ್ತರ ಸಾರಿ. ಹಾ ಲಕ್ಷದ್ವೀಪ್. ಲಕ್ಷದ್ವೀಪ್ ಸರಿಯಾದ ಉತ್ತರ. ಎಷ್ಟು ಉತ್ತರ ಆಗಿದೆ? ಒಂದೇ. ನೆಕ್ಸ್ಟ್ ಮಾನವನು ಉಪಯೋಗಿಸಿದ ಪ್ರಥಮ ಲೋಹ ಯಾವುದು? ಮಾನವನು ಕಬ್ಬಿಣ. ತಪ್ಪಾದ ಉತ್ತರ. ಇಲ್ಲಿ ಇವ್ರು ಇನ್ನು ಒಂದೇ ಚಾನ್ಸ್ ಕೊಡೋದು. ತಾಮ್ರ ಸರಿಯಾದ ಉತ್ತರ. ತಪ್ಪಾರೆ. ಮಾನವನು ಉತ್ತಮವಾಗಿ ಬಳಸಿದ ಲೋಹ. ನೆಕ್ಸ್ಟ್ ಮೇಲೆ ಹೋಗ್ಲಿ ಏನೋ ಹೋಗ್ಲಿ ಜಿಲ್ಲೆಯನ್ನು ಗುರುತಿಸಿ. ಬಾಯಿದ ಹೇಳಿದ್ರೆ ಇಲ್ಲ. ಧಾರವಾಡ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ಕರ್ನಾಟಕದ ಈ ಜಿಲ್ಲೆಯನ್ನು ಗುರುತಿಸಿ. ಬೇಗ. ಉಡುಪಿ ಸರಿಯಾದ ಉತ್ತರ. ಎಷ್ಟು ಪ್ರಶ್ನೆ ಆಯ್ತು? ಎರಡನೇ ಇಟ್ಕೊಳ್ಳಿ. ಅದು ಉಡುಪಿ. ಇದೊಂದು ಫನ್ನಿ ಕ್ವಶನ್ ಅಷ್ಟೇ. ಸ್ವಲ್ಪ ಹಾಸ್ಯ ಇರಲಿ ಅಂತ ಫನ್ನಿ ಕ್ವಶನ್ ಅಂತ ಇದೆ. ನೆಕ್ಸ್ಟ್ ಕರ್ನಾಟಕದ ಈ ಜಿಲ್ಲೆಯನ್ನು ಗುರುತಿಸಿ. ಚಿತ್ರದುರ್ಗ ಸರಿಯಾದ ಉತ್ತರ. ನೆಕ್ಸ್ಟ್ ಈ ಜಿಲ್ಲೆಯನ್ನು ಗುರುತಿಸಿ. ಕೋಲಾರ ಸರಿಯಾದ ಉತ್ತರ. ಬನ್ನಿ. ಮೊದಲನೇ ಬಹುಮಾನ ಹೋಗ್ತಾ ಇದೆ ಸ್ಟೂಡೆಂಟಿಗೆ. ಬನ್ನಿ ಜೋರ ಚಪ್ಪಾಳೆ. ಮೊದಲನೇ ಬಹುಮಾನ ಫಸ್ಟ್. ನಾವು ಕಳೆದ ವರ್ಷ ಇಷ್ಟರಲ್ಲಿ 5-6 ಬಹುಮಾನ ಕೊಟ್ಬಿಟ್ಟಿದ್ವಿ. ಈ ಕಡೆ ಬಾ. ಏನು ಉತ್ತರ? ನಿಮಿಷ ಯಜ್ಞೀಂದರು. ತಗೊಳ್ಳಮ್ಮ. ಉತ್ತರ ಕನ್ನಡ ಸರಿಯಾದ ಉತ್ತರ. ನೋಡಿ ಪಶ್ಚಿಮ ಇದೆ, ಪೂರ್ವ ಇದೆ, ದಕ್ಷಿಣ ಇದೆ. ಉತ್ತರ ಕೊಟ್ಟಿಲ್ಲ. ಕನ್ನಡ ಕೊಟ್ಟಿದ್ದಾರೆ. ನಾವು ಮಾಡಿದ್ವಿ ಕನ್ನಡ. ಉತ್ತರ ಕನ್ನಡ. ನೆಕ್ಸ್ಟ್ ಇಂಗ್ಲಿಷ್. Tall when I am young and short when I am old. I will help you to see when the darkness unfolds what I am. ಇಂಗ್ಲಿಷ್ ನೋಡೋಣ. ಈಗ ಚೆನ್ನಾಗಿ ಉತ್ತರ ಕೊಡ್ತೀರಾ. ಇಂಗ್ಲಿಷ್ ನೋಡೋಣ. ಅರ್ಥ ಮಾಡ್ಕೊಳ್ರಿ. ಇನ್ನು ಒಂದು ಸೆಕೆಂಡ್ ಕೊಡ್ತೀನಿ ಟೈಮ್. Tall when I am young and short when I am old. I will help you to see when the darkness unfolds. ಎತ್ತಿರ್ಬೇಕು. ಐಸಾ ಅಲ್ಲ. ಯಾರಾದ್ರು ಅಲ್ಲಿ ಲಾಸ್ಟ್ ಚಾನ್ಸ್. ಒಂದೇ ಚಾನ್ಸ್ ಈಗ. ಟಾರ್ಚ್ ಅಲ್ಲ. ಹೇಳಿ ಸರ್, ನೀವು ಹೇಳಿ. ಕ್ಯಾಂಡಲ್ ಸರಿಯಾದ ಉತ್ತರ. ತಮ್ಮ ಹೆಸರು? ಬನ್ನಿ. ಕ್ಯಾಂಡಲ್ ಸರಿಯಾದ ಉತ್ತರ. ಇನ್ನೊಬ್ಬರ ಪೇರೆಂಟ್ಸ್ ಯಾರೋ ಅವರು ಬನ್ನಿ, ದಯವಿಟ್ಟು ಬನ್ನಿ. ನೋಡ್ರಿ, ನಾನು ಹೆಂಗಿದ್ದವಾಗ ನಾನು ಟಾಲ್ ಇರ್ತೀನಿ, ನಾನು ಶಾರ್ಟ್ ಆಗ್ತೀನಿ. ಯಾವಾಗ ಓಲ್ಡ್ ಏಜ್ ಅಲ್ಲಿ ಇದ್ದವಾಗ ಚಿಕ್ಕದಾಗ್ತೀನಿ, ನಿಮಗೆ ಬೆಳಕು ಕೊಡ್ತೀನಿ. ಯಾರು? ಕ್ಯಾಂಡಲ್. ಸೂಪರ್. ನಿಮ್ಮ ಹೆಸರು? ಮಹೇಶ್ ಅಂತ ಹೇಳಿ. ಸಿಂಧು ಅಂತ ಹೇಳಿ. ಸೂಪರ್. ಮತ್ತೆ ಅವರು ಪೇರೆಂಟ್ಸ್ ಇದ್ರಲ್ಲ, ಯಾರು ಉತ್ತರ ಕೊಟ್ಟವರು? Monday, Tuesday, Wednesday, and another one. Lucky. Super. Lucky. Fourth son is lucky. ಬಹಳ ಜನ ಉತ್ತರ ಕೊಡಲ್ಲ ಇದಕ್ಕೆ, ಹುಡುಕ್ತಾರೆ. ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ ಅಂತಂದ್ರೆ ಎಷ್ಟು ಚೆನ್ನಾಗಿದೆ ನೋಡು. ಮೈಂಡ್ ಎಷ್ಟು ಕ್ವಿಕ್ ಆಗಿದೆ. ಹೆಸರು?
You can find this in Earth, Jupiter, Mercury and Mars, but not in Venus and Neptune. What am I? ನೋಡ್ರಿ ಏನ್ ಹೇಳ್ತಾರೆ, ಅರ್ತ್ ಅಲ್ಲಿ ಇದೀನಿ, ಜುಪಿಟರ್ ಅಲ್ಲಿ ಇದೀನಿ, ಮರ್ಕ್ಯೂರಿ ಇದೀನಿ, ಮಾರ್ಸ್ ಅಲ್ಲಿ ಇದೀನಿ, ಆದ್ರೆ ವೀನಸ್ ಮತ್ತು ನೆಪ್ಚೂನ್ ಅಲ್ಲಿ ಇಲ್ಲ. ಯಾರು ನಾನು? ವೀನಸ್ ಮತ್ತು ನೆಪ್ಚೂನ್ ಅಲ್ಲಿ ಇಲ್ಲ. ಯಾರು ನಾನು? ಸ್ವಲ್ಪ ತಲೆ ಓಡಿಸ್ಬೇಕು, ಸ್ವಲ್ಪ ಅಲ್ಲೇ ಇರುತ್ತೆ ಆನ್ಸರ್. ಅದಕ್ಕೆ ಹೇಳೋದು ಆಕ್ಟಿವ್ ಇರ್ಬೇಕು ಅಂತ. ಈಗಿನ ಕಾಲದಲ್ಲಿ ಆಕ್ಟಿವ್ ಇಲ್ಲ ಅಂದ್ರೆ ಏನಿಲ್ಲ, ಈ ಆಕ್ಟಿವ್ ಮಾಡ್ಬಿಡ್ತಾರೆ ನಿಮ್ಮನ್ನು. ಏನಿರ್ಬೋದು ಗೊತ್ತಿದ್ಯಾ? ನಿಮಗೆ ಗೊತ್ತಿದ್ಯಾ? ನೋಡಿ ನೋಡಿ ಹೇಳಿ ಹೇಳಿ. ಸಣ್ಣ ಇಲ್ಲ, ಇಲ್ಲಿ ಹೇಳ್ತಾರೆ ನೋಡ್ರಿ ನಮ್ಮ ಮೇಡಮ್. ಆರ್ ಬರೀ ಲೆಟರ್ ಅಷ್ಟೇ. ಅರ್ತ್ ಅಲ್ಲಿ ಆರ್ ಇದೆ, ಜುಪಿಟರ್ ನಲ್ಲಿ ಆರ್ ಇದೆ, ಮರ್ಕ್ಯೂರಿಯಲ್ಲಿ ಆರ್ ಇದೆ, ಮಾರ್ಸ್ ಅಲ್ಲಿ ಆರ್ ಇದೆ, ವೀನಸ್ ಅಲ್ಲಿ ಇಲ್ಲ, ನೆಪ್ಚೂನ್ ಅಲ್ಲಿ ಇಲ್ಲ. ನೆಕ್ಸ್ಟ್ You are my brother, but I am not your brother. What am I? ಹೇಳ್ಬೇಡಿ, ಯಾರು ಹೇಳ್ಬೇಡಿ, ಮಾತಾಡ್ಬಾರ್ದು. ಸಿಂಪಲ್ ಇದೆ. ನನ್ನ ಮಗ ಹಂಗೆ ಎಲ್ಲಾ ಕ್ವಶನ್ ಆನ್ಸರ್ ಕೇಳ್ಬಿಟ್ಟ. ಮೊನ್ನೆ ರೆಡಿ ಮಾಡುವಾಗ 2 ದಿನ ಆಯ್ತು, ಬೈತಿದ್ದ. 2 ದಿನ ಕೂತ್ಕೊಂಡು ಮಾಡಿದ್ದೀನಿ. ಎಲ್ಲ ಆನ್ಸರ್ ಅವನೇ ಹೇಳ್ತಿದ್ದ, ಒಂದೇ ಸೆಕೆಂಡ್ ಅಲ್ಲಿ ಹೇಳಿದ. ಹೇಳ್ರಿ ನೋಡೋಣ, ಅಲ್ಲೇ ಇದೆ ಆನ್ಸರ್. ಯಾರಾದ್ರೂ ಹೇಳ್ತೀರಾ? ಸೆಕೆಂಡ್ ಅಲ್ಲಿ ಕೊಡೋಣ, ಚಾನ್ಸ್ ಕೊಡಿ ನೋಡೋಣ. ಏನಮ್ಮ ಲಿಖಿತ ಸಿಸ್ಟರ್ ಸರಿಯಾದ ಉತ್ತರ. ಲಿಖಿತ ಬರಬೇಕು ಇಲ್ಲಿ, ಲಿಖಿತ ಬರಬೇಕು. ಯು ಆರ್ ಮೈ ಬ್ರದರ್ ಬಟ್ ಐ ಆಮ್ ನಾಟ್ ಯುವರ್ ಬ್ರದರ್. ವಾಟ್ ಆಮ್ ಐ? ಸಿಸ್ಟರ್ ಅಷ್ಟೇ. ಬರೀ ಲಿಖಿತ ಬರೀಬೇಕು. ನೆಕ್ಸ್ಟ್ ಕ್ವಶನ್ ಅಲ್ಲಿವರೆಗೆ ನೆಕ್ಸ್ಟ್ ಕ್ವಶನ್. ಜೋರಾಗಿ ಚಪ್ಪಾಳೆ ಮೇಡಮ್ ಅವರಿಗೆ. ಬರೀ ಲಿಖಿತ ಮೇಡಮ್, ಲಿಖಿತ ನಮ್ಮ ಕಾಲೇಜಿನ ಫಸ್ಟ್ ಇಯರ್ ನಲ್ಲಿ ಡಿಸ್ಟಿಂಕ್ಷನ್ ಪಡೆದಿರ್ತಕ್ಕಂಥ ವಿದ್ಯಾರ್ಥಿನಿ ಲಿಖಿತ. ಆಮೇಲೆ ಎಲ್ಲ ಆಕ್ಟಿವಿಟೀಸ್ ಅಲ್ಲಿ, ಸ್ಪೋರ್ಟ್ಸ್ ಅಲ್ಲಿ, ಕಲ್ಚರಲ್ ಇವೆಂಟ್ಸ್ ಅಲ್ಲಿ ಎಲ್ಲ ಭಾಗವಹಿಸ್ತಾಳೆ ಮತ್ತೆ ಡಿಸ್ಟಿಂಕ್ಷನ್ ಇದ್ದಾಳೆ. ಜೋರಾಗಿ ಚಪ್ಪಾಳೆ ಲಿಖಿತ. ಓಕೆ, ಇನ್ನೊಂದು ಸ್ವಲ್ಪ 5 ಕ್ವಶನ್ಸ್ ಇದಾವೆ, ಮುಗಿಸ್ಬಿಡ್ತೀವಿ. ನೆಕ್ಸ್ಟ್ ಇಲ್ಲಿ ಹೇಳೋದು ಅಲ್ಲೇ ಇದು ಹಿಂದಿ. ಈಗ 3 अक्षर का मेरा नाम उल्टा सीधा एक समान. 3 अक्षर का मेरा नाम उल्टा सीधा एक समान. ಅಲ್ಲಲ್ಲ ಇಲ್ಲ, ಇಲ್ಲಿ नयन. वेरी गुड, सुपर. एक बिछड़ जाए तो दूसरा काम ना आए. 2 सुंदर लड़के दोनों एक जैसे. ಸುಂದರವಾದ ಹುಡುಗರಂತೆ, ಇಬ್ಬರು ಒಂದೇ ತರ ಅಂತೆ. ಒಬ್ಬರು ಕಳೆದು ಹೋದ್ರೆ ಒಬ್ಬರು ಕೆಲಸಕ್ಕೆ ಬರಲ್ಲ. ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ವಿ. ಹೇಳೋಣ. ಚಪ್ಲಿ ಸರಿಯಾದ ಉತ್ತರ. ಚಪ್ಲಿ ಸರಿಯಾದ ಉತ್ತರ. ನೆಕ್ಸ್ಟ್. ಈಗ ಅದೇ ಮಾತು ಯಾರು ಮಾಡ್ತಾರೆ? ಹೌದು, ಅಲ್ಲಿ ಇಲ್ಲಿ ಫಸ್ಟ್ ಬಂದಿರೋದು. ಉಪ್ಪು ತಿಂದ ಮೇಲೆ ನೀರು ಕುಡಿಯಲೇಬೇಕು. ಓಕೆ, ತಿಳ್ಕೊಳ್ಳಿ. ಈಗ ಬಹಳ ಆಕ್ಟಿವ್ ಇರ್ಬೇಕು ನೀವು. ಗಾದೆ ಮಾತು ಕೊಡ್ತಾ ಇದ್ದಾರೆ. ಇನ್ನೊಂದು 5 ಎಲ್ಲರಿಗೂ ಸಿಟ್ಟು ಬಂದಿದೆ. ಅದನ್ನ ಕರೆಕ್ಟ್ ಆನ್ಸರ್ ಹೇಳಿ. ಅಲ್ಲ, ಉರಿಯೋ ಬೆಂಕಿಗೆ ತುಪ್ಪ ಸುರಿದ ಹಾಗೆ. ನೆಕ್ಸ್ಟ್. ಇದು ಕರೆಕ್ಟ್ ಆಗಿ ನೋಡ್ರಿ. One, two, ಹಣ ನೋಡಿದ್ರೆ ಏನಾದ್ರು ಬಾಯಿ ಬಿಡುತ್ತೆ. ಹಣ ಕಂಡ್ರೆ ಹೆಣನು ಬಾಯಿ ಬಿಡುತ್ತೆ. ಹಣ ಇದೆ, ನೋಡ್ತಾ ಇದ್ದಾರೆ, ಹೆಣ ಇದೆ, ಬಾಯಿ ಇದೆ. ಹಣ ಕಂಡ್ರೆ ಹೆಣನು ಬಾಯಿ ಬಿಡುತ್ತೆ. ಸೂಪರ್ ಆನ್ಸರ್. ನೆಕ್ಸ್ಟ್. ಇದು ಬೇಡ. ನೆಕ್ಸ್ಟ್. ಮುಗಿತಾ? ಕ್ಲೋಸ್. ಈ ತರ ಎಲ್ಲ ಪ್ರಶ್ನೆಗಳಿಗೆ ನೀವು ತಯಾರಿ ಮಾಡ್ಕೋಬೇಕಂದ್ರೆ ಸ್ಪರ್ಧಾ ಚೈತ್ರ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾಗಿರ್ತಕ್ಕಂತಹ ಪುಸ್ತಕಗಳು ಸಿಗ್ತವೆ. ಆ ಎಲ್ಲ ಪುಸ್ತಕ